ಸರ್ ನಮಸ್ತೆ. ನಮಸ್ತೆ ಸರ್. ವಾಲಿ ನ್ಯೂಸ್ಗೆ ನಿಮಗೆ ಸ್ವಾಗತ. ಸ್ವಾಗತ. ನಿಮಗೆ ಜನಪದ ಅಕಾಡೆಮಿಯಿಂದ 2024ನೇ ಸಾಲಿನ ದಿ ಕರ್ಕಿ ಹಿರಿಯ ಪರಮಯ್ಯ ಹಾಸ್ಯಗಾರ ದತ್ತಿ ಪ್ರಶಸ್ತಿಗೆ ನೀವು ಆಯ್ಕೆಯಾಗಿದ್ದೀರಾ. ಆಗಿದ್ದೀವಿ. ಹೇಗನ್ನಿಸ್ತದೆ ನಿಮಗೆ? ಒಳ್ಳೇದು, ಖುಷಿ ಆಗ್ತಾ ಇದೆ. ನಮ್ಮದು ಹುಟ್ಟೂರು ಬರ್ಗೂರು, ತಂದೆ ಹೆಸರು ಗದ್ದಿಯಪ್ಪ, ತಾಯಿ ಹೆಸರು ನಾಗಮ್ಮ. ನಾನು ನನ್ನ ವಿದ್ಯಾಭ್ಯಾಸ 4ನೇ ಕ್ಲಾಸು, 4ನೇ ತರಗತಿ ಓದಿರೋದು. ಹೌದಾ? ಹೌದು. ನಿಮ್ಮ ಪರಿಚಯ ಹೇಳ್ಕೊಡ್ತೀರಾ ಸ್ವಲ್ಪ? ಹೇಳ್ಕೊಡ್ತೀವಿ. ನಮಗೆ ಪರಿಚಯ ಇಲ್ಲಿಗೆ 83 ವರ್ಷ ವಯಸ್ಸು. 16ನೇ ವರ್ಷ ವಯಸ್ಸಿನಾಗೆ ನನಗೆ ನಾಟಕ ಆಡಬೇಕು ಅನ್ನೋಂಥ ಖುಷಿ ಬಂತು. ಎಳೆ ವಯಸ್ಸು. ಆವಾಗ ನಮ್ಮ ತಂದೆಯರಿದ್ದನ ಪರ್ಮಿಷನ್ 4ನೇ ತರಗತಿ ಒಳಗೆ ನನ್ನ ಕ್ಲಾಸ್ ಬಿಡಿಸ್ಬಿಟ್ರು. ಕ್ಲಾಸ್ ಬಿಡಿಸಿದ್ಮೇಲೆ ನನಗೆ ನಾಟಕ ಆಡಬೇಕು ಅನ್ನೋಂಥ ಹುಚ್ಚು ಹತ್ತಿತ್ತು. ಅವಾಗ ಏನು ಮಾಡಿಬಿಟ್ಟೆ, ನಾನು ನಾಟಕ ಸೇರ್ಕೊಂಡು 16ನೇ ವಯಸ್ಸು ನಾಟಕ ಸೇರ್ಕೊಂಡು ಹಲವಾರು ಶ್ರೀಪಾಠಗಳು ಮಾಡ್ಕೊಂಡು ಮಾಡಿದೆ. ತದನಂತರನ ಆ ಗುರುಗಳು ನನಗೆ ಚಿಕ್ಕುದ್ರಪ್ಪ ಅನ್ನೋಂಥ ಗುರುಗಳು ಸಿಕ್ಕಿದ್ರು ನನಗೆ. ಅವರು 85 ವರ್ಷದವರು. ಅವರು ನನಗೆ ಅತಿಯಾದ ಶಿಷ್ಯನಾದೆ. ಅವ್ರಿಗೆ ಶಿಷ್ಯನಾಗಿ ನಾಟಕದಲ್ಲಿ ಆಡ್ತಾ 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 ಅವರಿದ್ದನ ನಾನು ಚೆನ್ನಾಗಿ ಪ್ರಿಪೇರ್ ಆದೆ. ಪ್ರಿಪೇರ್ ಆದ ತಕ್ಷಣನ ಅವರು ಕೆಲವಾರು ದಿವಸ ಇದ್ದು ಅವ್ರು ತೀರ್ಕೊಂಡು ಹೋದ್ರು. ಆಮೇಲೆ ಎಲ್ಲರೂ ಊರ್ನವರೆಲ್ಲ ನೀನು ಆಡಿಸ್ತೀಯ ಅನ್ನೋ ಒಂದು ಭರವಸೆ ಇದ್ದನ ನನಗೆ ಕೊಟ್ಟರು. ನಾನು ಅಲ್ಲಿದ್ದ ಆಡಿಸ್ಕೊಂಡು ಬಂದು ಇಂಥವೆಲ್ಲ ರಾಕ್ಷಸ ಪಾತ್ರ ಮಾಡಿದೆ. ಕೆಲವು ಹಳ್ಳಿಗಳಿಗೆ ಹೋದೆ, ಭಜನೆ ಮಾಡಿದೆ, ನಾಟಕ ಆಡಿಸಿದೆ. ಇಂಥವೆಲ್ಲ ಮಾಡಿದ್ದೀನಿ. ಈಗ ಮಾಡ್ತಾ ಇದ್ದೀನಿ. ಈ 40 ವರ್ಷದಿದ್ದೇನೆ ನಾನು ಆಡಿಸ್ತಾ ಇದ್ದೀನಿ. ಈಗಲೂ ಆಡಿಸ್ತಾ ಇದ್ದೀನಿ. ಇನ್ನು ಮುಂದೆನೂ ನನ್ನ ಶಕ್ತಿ ಇರೋವರೆಗೂ ಆಡಿಸ್ತೀನಿ ಅಂತ ನಾನು ಹೇಳ್ತೀನಿ. ಈಗ ಈ ವಿದ್ಯೆ ನಿಮ್ಗೆ, ಈ ನಾಟಕ ಕಲೆ, ಯಕ್ಷಗಾನ ಇದೆಲ್ಲ ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂತದ್ದು ಅಥವಾ ನೀವೇ? ಇಲ್ಲ, ನಮ್ಮ ತಂದೆ ತಾತಗಳು ಯಾರು ಇದನ್ನ ಮಾಡಿದಾರಲ್ಲ. ನಮ್ಮ ವೃತ್ತಿ ಕಸಬು ಅಂದ್ರೆ ಕಂಬಳಿಗಾರರು, ಕುರುಬರು. ನಮ್ಮ ಕಸಬು ನನಗೆ ಹುಚ್ಚತ್ತಿತ್ತು. ನಾನು ನಾಟಕಕ್ಕೆ ಸೇರ್ಬೇಕು, ನಾನು ಒಬ್ಬ ಕಲಾವಿದನಾಗ್ಬೇಕು ಅನ್ನೋ ಹುಚ್ಚಿನಿದ್ದೇನ ಸೇರ್ಕೊಂಡೆ. ಅದು ನಮ್ಮ ಅಪ್ಪಗಳು ಅಲ್ಲ, ಏನೂ ಅಲ್ಲ. ನಾನು ಆ ಗುರುಗುರು ತಗ ಸೇರ್ಕೊಂಡು ಅವ್ರ ಕಡೆ ಇದ್ದ ನನಗೆ ಇದು ಹತ್ತಿಗೆ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ? ಎಲ್ಲೆಲ್ಲ ನಾವು 8 ಕುಂಟೆ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಆಮೇಲೆ ಗೋಣಿಹಳ್ಳಿ ಕೊಟ್ಟಿದ್ದೀವಿ, ರಾಯಾಪುರ ಕೊಟ್ಟಿದ್ದೀನಿ, ಬರ್ಗೂರ್ ಕೊಟ್ಟಿದ್ದೀನಿ, ಬಡವನಹಳ್ಳಿ ಹೋಗಿ ಮಾಡಿಸಿದ್ದೀನಿ. ಇಂಥವೆಲ್ಲ ಮಾಡಿಸಿ ಬರ್ಗೂರಲ್ಲಿ ಮಾಡಿಸಿದ್ದೀನಿ, ಈಗಲೂ ಮಾಡಿಸ್ತಾ ಇದ್ದೀನಿ. ಹಿಂಗಾಗಿ ಪ್ರಶಸ್ತಿಗಳು ಬಂದಿದ್ದಾವೆ. ಸಾಮಾಜಿಕ ನಾಟಕಗಳು ಕೂಡ ನಿಮ್ಗೆ ಪರಿಣಾಮ ಬೀರಿತಾ? ಸಾಮಾಜಿಕ ನಾಟಕಗಳು ನಮ್ಗೆ ಪ್ರೇರಣೆನೂ ಬೀರಿಲ್ಲ. ನೋಡ್ಬೇಕಂದ್ರೂ ಅಸಹ್ಯ ನಮ್ಗೆ. ಎಲ್ಲ ನಾವು ಪೌರಾಣಿಕ ನಾಟಕನೇ ನೋಡೋದು, ಆಡ್ಸೋದು ಅದೇ. ನಾನು ಆ ಸಾಮಾಜಿಕ ಅನ್ನೋದು ನನ್ಗೆ ಇಷ್ಟನೂ ಆಗಲ್ಲ. ಇದಕ್ಕಾಗಿ ಸಾಮಾಜಿಕ ನಾನು ನೋಡೋದಿಲ್ಲ, ನಾನು ಆಡ್ಸೋದಿಲ್ಲ, ನನಗೆ ಗೊತ್ತೂ ಇಲ್ಲ. ಅದು ಪೌರಾಣಿಕನೇ ನಾನು ಆಡಿಸ್ಕೊಂಡು ಬಂದಿರೋದು. ಮುಂದೆ ಆಡಿಸೋದು ಪೌರಾಣಿಕನೇ. ಯಕ್ಷಗಾನಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತೀರಾ? ಯಕ್ಷಗಾನಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ದೀನಿ. ಯಕ್ಷಗಾನಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ದೀನಿ. ಯಕ್ಷಗಾನದಲ್ಲಿ ಯಕ್ಷಗಾನ ಸಿನಿಮಾತ್ಮ ಆಡಿಸ್ತೀನಿ, ಸಿನಿಮಾತ್ಮ ಆಡ್ತೀನಿ, ಸಿನಿಮಾತ್ಮ ಆಡಿಸಿದ್ದೀನಿ, ಕತೆ ಆಡಿಸ್ತೀನಿ. ಆಮೇಲೆ ನಳಚರಿತ್ರೆ ಓದ್ತೀನಿ, ದೈವಪುರಾಣ ಓದ್ತೀನಿ, ಯಕ್ಷಗಾನ ಎಲ್ಲ ಓದ್ತೀನಿ. ಯಕ್ಷಗಾನ ಎಲ್ಲ ಗೊತ್ತು, ಅನುಭವ. ಯಕ್ಷಗಾನ ದಾಟಿ ಎಲ್ಲ ನನಗೆ ಅನುಭವ. ಸಿರಾ ತಾಲೂಕು ಅಲ್ದೇನೆ ಹೊರ ಜಿಲ್ಲೆ ಮತ್ತೆ ಬೇರೆ ಕಡೆ ತಾಲೂಕಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ? ಬೇರೆ ತಾಲೂಕು ಲೆವೆಲ್ನಾಗ ಬೇರೆ ತಾಲೂಕ್ನಾಗ ನಾನು ಕಾರ್ಯಕ್ರಮ ಮಾಡಲಿಲ್ಲ. ನನಗೆ ಬಡತನದ ಸ್ಥಿತಿ ಇದ್ದು ನನಗೆ ಮಾಡಕ್ ಸಾಧ್ಯತೆ ಆಗ್ಲಿಲ್ಲ. ಕರೆದ್ರು ಬೇಕಾದ ಕಡೆನ, ಆದ್ರೆ ನಾನು ಹೋಗ್ಲಿಕ್ಕೆ ಪರಿಸ್ಥಿತಿ ಕಷ್ಟ ಇತ್ತು, ಅದಕ್ಕಾಗಿ ಹೋಗ್ಲಿಲ್ಲ. ನಾನು ಇಲ್ಲೇ ಸುತ್ತಲೆಗನ ನಾನು ಕಾರ್ಯಕ್ರಮ ಮಾಡ್ಕೊಂಡು ನಾನು ಕತೆ ಕಾದಿದ್ದೀನಿ. ಈಗ ವ್ಯವಸಾಯ ಮಾಡ್ತಾರೆ. ಈಗ ಏನ್ ಮಾಡ್ತಾ ಇದ್ದೀರಾ? ಈಗ ವ್ಯವಸಾಯದ ವೃತ್ತಿ ನನಗೆ ವಯಸ್ಸು ಬೇರೆ ಆತಲ್ಲ, ಸ್ವಲ್ಪ ವ್ಯವಸಾಯ ಮಾಡ್ಕೊಂಡು ಹಿಂಗೆ ನಾವು ಕೆಲಸದಾಗ ಇದ್ದೀನಿ.